ಆಗಸ್ಟ್ ತಿಂಗಳು ಆರಂಭವಾಯಿತು. ಈ ಆಗಸ್ಟ್ ತಿಂಗಳ ಆರಂಭದಲ್ಲಿಯೇ ಬಸ್ ಪ್ರಯಾಣಿಕರಿಗೆ ರೈಟ್ ನಾವೀಗ ಬಿಗ್ ಶಾಕ್ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕೊಡ್ತಾ ಇದೆ. ಯಾಕಂತಂದರೆ ಪ್ರಯಾಣದ ದರವನ್ನು ಹೆಚ್ಚಿಸೋಕೆ ಈಗ ಕರ್ನಾಟಕದ ಸರ್ಕಾರ ಶತಸಿದ್ಧವಾಗಿ ಕುಳಿತುಕೊಂಡಿದೆ. ಆಗಸ್ಟ್ ತಿಂಗಳ ಆರಂಭದಲ್ಲಿಯೇ ಪ್ರಯಾಣಿಕರಿಗೆ ರೈಟ್ ನಾವೀಗ ಬಿಗ್ ಶಾಕ್. ಪ್ರಯಾಣ ದರ ಹೆಚ್ಚಿಸಲು 4 ನಿಗಮಗಳ ಸಿದ್ಧತೆ ಎನ್ನುವಂಥದ್ದನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ಕರ್ನಾಟಕದ ಜನರೇ ಮತ್ತೊಂದು ಬೆಲೆ ಏರಿಕೆಗೆ ನೀವು ರೆಡಿಯಾಗಬೇಕ್ರಿ, ಸಜ್ಜಾಗಬೇಕು. ಕರ್ನಾಟಕದಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಬಹುತೇಕ ಫಿಕ್ಸ್. ಸಾರ್ವಜನಿಕರ ಬಸ್ಸಿನಲ್ಲಿ ಓಡಾಡೋರೆ ಸ್ವಲ್ಪ ದಯವಿಟ್ಟು ಇತ್ತ ನೋಡಿ. ಟ್ರಿಪ್ ಹೋಗುವ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಬಂದುಬಿಡಿ. ಯಾವುದಾದ್ರೂ ಟ್ರಿಪ್ ಹೋಗ್ತೀರಾ ಗೌರ್ಮೆಂಟ್ ಬಸ್ ತಗೊಂಡು ಹೋಗಿ ಬನ್ನಿ. ಯಾಕಂತಂದರೆ ಮತ್ತೆ ಪ್ರಯಾಣದ ದರ ಏರಿಕೆಯಾಗುತ್ತೆ, ಹೆಚ್ಚಾಗುತ್ತೆ. ಬಿ ಕೇರ್ಫುಲ್, ಹುಷಾರಾಗಿರಿ. ಶೀಘ್ರವೇ ಬಸ್ಸಿನ ಟಿಕೆಟ್ ದರದ ಏರಿಕೆ 4 ನಿಗಮಗಳ ತಯಾರಿ ಅನ್ನುವಂಥದ್ದಾಗ್ತಾ ಇದೆ. ಹಾಗಾದರೆ ಬಸ್ ಟಿಕೆಟ್ ದರದ ಏರಿಕೆ ಎಷ್ಟಾಗುತ್ತೆ, ಏನಾಗುತ್ತೆ ಅಂತ ನೋಡಿ. ಆಗಸ್ಟ್ ತಿಂಗಳು ಇನ್ನೂ ಈಗ ತಾನೇ ಪ್ರಾರಂಭವಾಗಿದೆ. ಈಗಾಗಲೇ ರಾಜ್ಯದ ಜನರಿಗೆ ಶಾಕ್ ಕೊಡೋದಕ್ಕೆ ಸಾರಿಗೆ ಇಲಾಖೆ ರೆಡಿಯಾಗಿ ಕುಳಿತುಕೊಂಡಿದೆ. ಬಸ್ಸಿನ ರೇಟ್ ಮತ್ತೆ ಜಾಸ್ತಿ ಮಾಡ್ತಾರಂತೆ. ಎಷ್ಟು ಅಂತ ಜಾಸ್ತಿ ಮಾಡುತ್ತೆ ಈಗಿನ ಸರ್ಕಾರ? ಬಡವರನ್ನು ಬಡವರಾಗಿ ಬದುಕೋಕೆ ಬಿಡ್ತಾ ಇಲ್ಲ, ಮಧ್ಯಮ ವರ್ಗದವರನ್ನು ಮಧ್ಯಮ ವರ್ಗದ ವ್ಯಕ್ತಿಗಳಂತೆ ಬದುಕೋಕೆ ಬಿಡ್ತಾ ಇಲ್ಲ. ಅವರ ಯೋಗ್ಯತೆಗೂ ಮೀರಿ, ಅವರ ಶಕ್ತಿಗೂ ಮೀರಿ ಇವತ್ತು ರೇಟ್ ಇನ್ಕ್ರೀಸ್ಗಳು, ದರದ ಏರಿಕೆಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಯಾಕೆ? ತುಪ್ಪದ ದರ ಆಯಿತು, ತರಕಾರಿ ದರವೂ ಏರಿಕೆ ಆಯಿತು, ಇನ್ನು ಬಸ್ಸಿನ ದರಕ್ಕೆ ಬಂದು ಕುಳಿತುಕೊಂಡಿದೆ. ಇದೀಗ ಮತ್ತೆ ಟಿಕೆಟ್ ದರದ ಏರಿಕೆಗೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಕೊಲ್ಲಿ ಯುದ್ಧದ ಎಫೆಕ್ಟಿನಿಂದ ತೈಲ ಬೆಲೆ ಏರಿಕೆ ಎನ್ನುವಂತಹ ಕಾರಣವನ್ನು ಕೊಡುತ್ತಾ ಸರ್ಕಾರ 4 ನಿಗಮಗಳಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಹೊರೆ ಅನ್ನುವಂಥದ್ದಾಗಿದೆ. 4 ನಿಗಮಗಳಿಗೆ 40 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ. ಹೀಗೆ ಮುಂದುವರೆದರೆ ವಾರ್ಷಿಕವಾಗಿ ಅಂದರೆ ಆ್ಯನ್ಯುವಲಿ 480 ಕೋಟಿ ರೂಪಾಯಿ ನಷ್ಟ ಆಗುವಂತಹ ಸಾಧ್ಯತೆ. ಹೀಗಾಗಿ ಬಸ್ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಟಿಕೆಟ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ನೀಡುವಂತೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಕಡೆ KSRTC, BMTC, NWKSRTC, KKRTC ಎಲ್ಲವೂ ಕೂಡ ಈ 4 ನಿಗಮಗಳಿಂದ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಆಗ್ರಹ ಅನ್ನುವಂಥದ್ದಾಗಿದೆ. ತುಪ್ಪದ ದರ ಆಯಿತು, ತರಕಾರಿ ದರ ಆಯಿತು, ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಬೆಲೆ ಆಯಿತು, ಯಾವುದು ಏರಿಸಿಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಳೆದ 3 ವರ್ಷಗಳಿಂದ ನಾವು ಯಾವ ಬೆಲೆಯ ದರದ ಏರಿಕೆಯನ್ನು ಕಂಡಿಲ್ಲ. ಎಲ್ಲದರ ಮೇಲೂ ಕೂಡ ಬೆಲೆ ಏರಿಕೆ ಅನ್ನುವಂಥದ್ದಾಗಿದೆ. ರೀಸೆಂಟಾಗಿ ಇದೇ ಸಾರಿಗೆ ಇಲಾಖೆಯ ರೇಟ್ ಇನ್ಕ್ರೀಸ್ ಆಗಿತ್ತು, ಮತ್ತಾಗಿದೆ. ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರುವಂತಹ ಸಾರಿಗೆ ನಿಗಮಗಳು ಇದರ ಬಗ್ಗೆ CM ಡಿ ಕೆ ಶಿವಕುಮಾರ್ ವಿವೇಚನೆಗೆ ಬಿಟ್ಟಿರುವಂತಹ ಅಧಿಕಾರಿಗಳು ಈ ವಿಚಾರವನ್ನು ಕಳೆದ 15ರಷ್ಟು ದರ ಹೆಚ್ಚಿಸಿದೆ ರಾಜ್ಯ ಸರ್ಕಾರ. 15ರಷ್ಟು. ಇದೀಗ ಮತ್ತೊಮ್ಮೆ ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆ ಅನ್ನುವಂಥದ್ದಾಗಿದೆ. ಇತ್ತೀಚೆಗೆ ಬೆಲೆ ಹೆಚ್ಚಿಸೋಕೆ ಸುಳಿವು ನೀಡಿದಂತಹ ಡಿ ಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ಹೇಳಿದ್ರು, BMTC, KSRTC ಬಸ್ ಪ್ರಯಾಣದ ದರ ಏರಿಕೆ ಆಗುವುದು ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಹೇಳಿದರು, ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿದೆ, ಅದರಿಂದ ಸಾರಿಗೆ ಇಲಾಖೆಗೆ ಹೊಡೆತ ಬೀಳ್ತಾ ಇದೆ. 40 ಕೋಟಿ ರೂಪಾಯಿ ಲಾಸ್ ಆಗ್ತದೆ ತಿಂಗಳಿಗೆ, ವರ್ಷಕ್ಕೆ 480 ಕೋಟಿಯಷ್ಟು ಲಾಸ್ ಆಗುತ್ತೆ ಅಂತ. ನೋಡಿ, ಕಷ್ಟ ಆಗೋದು ಕರ್ನಾಟಕ ರಾಜ್ಯದ ಪುರುಷರಿಗೆ, ಗಂಡಸರಿಗೆ. ಹೆಣ್ಮಕ್ಳು ಆಧಾರ್ ಕಾರ್ಡ್ ಹಿಡ್ಕೊಂಡು ಬಸ್ಸಲ್ಲಿ ಹೋಗಿಬಿಡ್ತಾರೆ ನೀವು ಕೊಟ್ಟಿರೋ ಈ ಒಂದು ಯೋಜನೆಯಿಂದ. ವಾಟ್ ಅಬೌಟ್ ಗಂಡಸರು? ಹಿಂಗೆ ನೀವು ದರ ಜಾಸ್ತಿ ಮಾಡಿದರೆ ನಾವೇನು ಇಬ್ಬರು ಟಿಕೆಟನ್ನು ಒಬ್ಬರೇ ತೆಗೆಸ್ದಂಗೆ ಆಯ್ತಲ್ಲ. ನೀವೇನು ಆಧಾರ್ ಕಾರ್ಡ್ ತೋರಿಸಿ ಹೆಣ್ಣುಮಕ್ಕಳಿಗೆ ಫ್ರೀ ಕೊಟ್ಟಂಗಾಯಿತು, ನೀವೇನು ಫ್ರೀ ಕೊಟ್ಟಂಗಾಯಿತು. ಆದ್ದರಿಂದ ಗ್ಯಾರಂಟಿ ಯೋಜನೆಗಳು ಲಿಟ್ರಲಿ ಈಗ ವ್ಯರ್ಥ ಅನ್ನುವಂತಹ ಮನವರಿಕೆ ರಾಜ್ಯದ ಜನರಿಗೆ ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. 3 ವರ್ಷದ ಹಿಂದೆ 25 ರೂಪಾಯಿ ಇದ್ದಂತಹ ಒಂದು ಟಿಕೆಟು, ಒಂದು ಊರಿಂದ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ 25 ರೂಪಾಯಿ ಇದ್ದಂಥ ಟಿಕೆಟ್ ಇವತ್ತು ಈ ಬೆಲೆ ಏರಿಕೆಗಳು ಆಗಿ ಇದೇನು KSRTC, BMTC ಇವತ್ತು ಬೆಲೆ ಏರಿಸ್ತಾ ಇಲ್ಲ. 3 ವರ್ಷದಲ್ಲಿ ಸುಮಾರು ಸಲ ಏರಿಸಿದ್ದೀರಿ. ಇವತ್ತಿಗೆ ಅದು 25 ರೂಪಾಯಿ ಇದ್ದ ಟಿಕೆಟು 45-48 ರೂಪಾಯಿಗೆ ಬಂದು ನಿಂತಿದೆ. ಲಿಟ್ರಲ್ ಡಬಲ್ ಆಯ್ತಲ್ಲ. ನೋಡೋಣ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ.